ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಬಿ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ. ನಾ ಭೀ ಚಲೋ ಇದ್ದೆ. ಇವತ್ತು ಮಂಡೇ, ಎಲ್ರಿಗೆ ಭೀ ಮಂಡೇ ಹ್ಯಾಪಿ 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 ಮಂಡೇ. ಸಂಡೇ ಮುಗೀತು ಹೆಂಗೆ ಮುಗಿಲತ್ತರು ಹಂಗೆ ಜೀವ ಥೋಡೆ ಥೋಡೆ ಆಯ್ತದೆ. ಯಾಕಂದ್ರೆ ರಜೆ ಇರ್ತದಿಲ್ಲ, ಯಾಕಾರ ನಡೆದು ಸಂಡೇ ಅಂತ ಅನ್ನಿಸ್ತದು. ಬಟ್ ಮಂಡೇ ಮತ್ತು ಡೈಲಿ ರುಟೀನ್ ಸ್ಟಾರ್ಟ್ ಆಯ್ತದು. ಮತ್ತು ಸಾಟರ್ಡೆ ತಕ್ಕ ಮತ್ತು ಅದು ಹಾಗೆ ಆಯ್ತದು. ಮತ್ತು ಸಾಟರ್ಡೆ ಬಂತಂದ್ರೆ ಮತ್ತು ಖುಷಿ ಆಯ್ತದು. ಅದು ಎಲ್ಲರಿಗೆ ಇದ್ದಿದ್ದೆ ಅದಲ್ಲ. ಸೊ ಇವತ್ತು ಮಂಡೇ ಅದ. ಇವತ್ತು ಮೇ ಬಿ ಮುಸ್ಲಿಮ್ಸ್ ಹಬ್ಬ ಅದ. ಇವತ್ತು ಬಕ್ರೀದ್ ಏನೋ ಅದ, ನಂಗೆ ಭೀ ಗೊತ್ತಿಲ್ಲ ಒಟ್ಟು ನೀಟಾಗಿ. ಬಟ್ ಇವತ್ತು ಅದ. ಎಲ್ಲ ಅಷ್ಟೇನು ಆಫೀಸಾಗ ಭೀ ಅಷ್ಟೇನು ಜನ ಇರಲ್ಲ. ನಮಗೆ ರಜಾ ಇಲ್ಲ, ಯಾಕಂದ್ರೆ ನಮ್ದು ಆಫೀಸಾಗ ಯಾಕೆ ಹಂಗೆ ಮುಸ್ಲಿಮ್ಸ್ ಅಂತ ಇಲ್ಲ. ಇದ್ದು ರಜಾ ಇರ್ತಿತ್ತು, ಪಕ್ಕ ಇರ್ತಿತ್ತು. ಬಟ್ ಯಾರು ಭೀ ಇಲ್ಲಲ್ಲ, ಸೊ ಅದಕ್ಕೆ ನಮಗೆ ರಜಾ ಕೊಡೋಲ್ಲ. ಚಿನ್ನಿದ ರಜಾ ಅದ. ಮಕ್ಕೊಂಡಾರವರೆಲ್ಲ ಇನ್ನೂ ಆರಾಮ್ ಸರಿ ಮಕ್ಕೊಂಡಾರೆಲ್ಲ. ನಾನೇ ಕೂತಿದ್ದೆ, ಸ್ನಾನ ಮಾಡಿ ಕೂತಿದ್ದೆ, ಗಿಡಗಳಿಗೆಲ್ಲ ನೀರು ಹಾಕಿದ. ಕೆಲಸ ಏನು ಭೀ ಮಾಡಿಲ್ಲ, ಯಾಕಂದ್ರೆ ಚಿನ್ನಿ ಅದು ಮಾಡ್ತಾಳ ಅಂತಂದು. ಆಕೆ ಮಾಡಿಸ್ಬೇಕಂತ ಟೆನ್ಷನ್ ಏನಿಲ್ಲ. ಥೋಡೆ ಕಲಿತಾಳೆ ಆಕೆ ಭೀ ಎಲ್ಲ. ಕಸ ಅದನ್ನು ಬಿಡ್ಸೋದು ಅದು ಇದು ಎಲ್ಲ ಮಾಡ್ತಾಳೆ ಥೋಡೆ ಅಂತಂದು ಅಷ್ಟೇ, ಇನ್ನೇನಿಲ್ಲ. ಆಫೀಸ್ಗೆ ಹೋಗಬೇಕು. ನನ್ನ ವ್ಯೂಸೇ ಹೊಂಟಿಲ್ಲ. ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ವ್ಯೂಸ್ ಆದಷ್ಟು ನನ್ನ ವೀಡಿಯೋ ನೋಡಿರಿ ಅಂತ ಹೇಳತ್ತೀನಿ. ಯಾಕಂದ್ರೆ ವ್ಯೂಸೇ ಬರಲು. ನನಗೆ ಅಡುಗೆ ಮಾಡ್ಲಿಕ್ಕೆ ಬರಲ್ಲ. ಅಡುಗೆ ಮಾಡೋ ಬ್ಲಾಗಿಂಗ್ ಹಾಕಾರಂತಂದ್ರೆ ನನಗೆ ಅಡುಗೆ ಮಾಡ್ಲಿಕ್ಕೆ ಬರಲ್ದು. ಅದೇ ಬಂದಿದ್ದಲ್ಲಿ ಮೇನ್ ಗಿಚ್ಕಿ ಅಂತಾರಲ್ಲ, ಹಂಗೆ ಹಿಂಗೆ ಅಡ್ಕೋತಾಗ ಅಡ್ಕೆ ಸಿಕ್ಕಿ ನಂಗೆ ಆಗ್ಯದ. ನಾನು ನೋಡಿ ಓಟ್ ಹಾಕಿ ನಿನ್ನ ತಕ್ಕ ಹೋಗಿ ಅಲ್ಲ, ನಾ ಇದೇ ಥಂಬ್ನೇಲ್ ಹಾಕ್ತೇನೆ ನೋಡ್ರಿ, ನಿನ್ನ ತಕ್ಕ ಹೋಗಿ ಯಾಕ. ಇದೇ ನನ್ನ ಮೇನ್ ಟಾಪಿಕ್ ಇವತ್ತು. ಓಟ್ ಹಾಕಿ ನಿನ್ನ ತಕ್ಕ ಹೋಗೇ ಇಲ್ಲ ಯಾಕ, ವೈಟ್ ಅಂತಂದು ಹಾಗೆ ಹಾಕ್ತೇನೆ ನೋಡ್ರಿ. ಇವತ್ತು ನಮ್ಮ ಮತ್ತೆ ವೀಡಿಯೋ ಅಪ್ಲೋಡ್ ಮಾಡಬೇಕು, ಎರಡೆರಡು ವೀಡಿಯೋ ಅಪ್ಲೋಡ್ ಮಾಡಬೇಕು. ಅದು ಯಾಕೆ ಏನು ಅಂತೆಲ್ಲ ಆಮೇಲೆ ಹೇಳಿದೆ. ಇವತ್ತು ಹೇಳಲ್ಲ, ಎಲ್ಲ ಸೀಕ್ರೆಟ್ ಮೇಂಟೈನ್ ಮಾಡತ್ತಿದ್ದಲ್ಲ. ಬಟ್ ಅದಕ್ಕೆ ಭೀ ಒಂದು ಟೈಮ್ ಅಂತ ಬರ್ತದೆ. ಅದಕ್ಕೆ ಭೀ ಒಂದು ಟೈಮ್ ಅಂತ ಬಂದಾಗ ನಾನು ಹೇಳ್ತಾ ಇಲ್ಲ ಕರೆಕ್ಟಾಗಿ ಮಗು. ಏನು ಭೀ ಮಾಡಿಲ್ಲ, ಕೆಲಸ ಎಲ್ಲ ಹಾಗೆ ಅದ ಫುಲ್ಲು. ಚಿನ್ನಿ ಹೇಳೋದು ಮಾಡ್ತದೆ ತಾನೇ ಅದು. ಈವನ್ ಅಡುಗೆ ಭೀ ಏನು ಭೀ ಮಾಡಿಲ್ಲ. ಯಾಕಂದ್ರೆ ಎತ್ತಾನೆ ಅನ್ನ ಅದ, ಫೋನ್ ಹೊಡ್ಕೋತಾರ. ಇಲ್ಲ, ನಾ ಬಂದಾಗ ಫೋನ್ ಹೊಡಿದ್ದೆ. ಟೊಮೆಟೊ ರೈಸ್ ಅದ ರಾತ್ರಿ ಕಡೆ, ಅದನ್ನೇ ಅಡ್ಜಸ್ಟ್ ಮಾಡ್ಕೊತೀವಿ. ಅಡ್ಜಸ್ಟ್ ಕಿ ಜಿಂದಗಿ ಮಾಡ್ಬೇಕು ಯಾವಾಗ. ಇಲ್ಲಿ ನೋಡ್ರಿ, ನಾ ಈ ಟೊಮೆಟೊ ರೈಸ್ ಅದ, ಇದನ್ನೇ ಗರಮ್ ಮಾಡ್ಕೋತೀವಿ ನಾವೀಗ. ಗರಮ್ ಮಾಡ್ಕೊಂಡು ತಿಂತೆ ಮೂಗರಿಗೆ ಭೀ ಸಾಕೈತದು ಅಷ್ಟೊಂದು ಅದ. ಸೊ ಎಲ್ಲ ಕೆಲಸ ಮಾಡಿಬಿಟ್ಟು ಸಿಗ್ತೀರಿ. ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಗ ನಡೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಯಾವುದೇ ಗೃಹಲಕ್ಷ್ಮಿ ಆಗಲಿ, ಆಮೇಲೆ ಅನ್ನಭಾಗ್ಯ ಆಗಲಿ, ಯಾವುದೇ ಟಾಪಿಕ್ ತೊಗೊಂಡು ನಾನು ಮಾತಾಡ್ತಾ ಇಲ್ಲ. ಇವತ್ತು ಬಂದುಬಿಟ್ಟು ಸ್ವಲ್ಪ ಜನ ಕನ್ನಡ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಸ್, ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಈಸಿ ಅಂದರೆ ಈಸಿ, ಒಂದು 2 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ. ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೀವು ಹೇಗೆ ಕ್ರಿಯೇಟ್ ಮಾಡೋದು, ಜಿಮೇಲ್ ID ಕ್ರಿಯೇಟ್ ಮಾಡೋದು ಹಿಡ್ಕೊಂಡು ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ನೀಟಾಗಿ ಲಾಸ್ಟಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಅದನ್ನು ನೋಡಿ ನೀವು ಆರಾಮಾಗಿ ಕಲ್ತ್ಕೋಬೋದು. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ತುಂಬ ಜನ ಏನಪ್ಪ ಅಂತಂದರೆ, ನಾನು ನೋಡಿದೆ ತುಂಬ ಸರ್ಚಿಂಗ್ ಇದರಲ್ಲಿ ಏನಿದೆ ಅಂತಂದರೆ, ಕನ್ನಡ ಯೂಟ್ಯೂಬರ್ಸ್ಗೆ ಸ್ಪೆಷಲಿ ಯೂಟ್ಯೂಬ್ ಚಾನಲು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿಲ್ಲ ಯಾರಿಗೂ. ಸೊ ಹಾಗಾಗಿ ನಾನು ಬನ್ನಿ ಇವತ್ತು ನೀಟಾಗಿ ಹೇಳ್ಕೊಡ್ತೀನಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಿಗಿಂತ ಮುಂಚೆ ಯಾರಂದರೆ ಯಾರು ಭಯ ಪಡಬೇಡಿ, ಹೇಗಾಗುತ್ತೋ ಏನಾಗುತ್ತೋ. ಆಮೇಲೆ ನಾನು ಮುಂಬರುವ ದಿನಗಳಲ್ಲಿ ಎಡಿಟ್ ಹೇಗೆ ಮಾಡಬೇಕು, ವಿಡಿಯೋನ ಎಡಿಟ್ ಹೇಗೆ ಮಾಡಬೇಕು, ಝೂಮ್ ಇನ್ ಹೇಗೆ ಮಾಡಬೇಕು, ಝೂಮ್ ಔಟ್ ಹೇಗೆ ಮಾಡಬೇಕು, ಮತ್ತು ವಾಯ್ಸ್ ರೆಕಾರ್ಡ್ ಹೇಗೆ ಕೊಡಬೇಕು. ಹೌದು, ಎಲ್ರಿಗೂ ಗೊತ್ತಿದೆ. ಈ ನಡುವೆ ಎಲ್ರಿಗೂ ಯಾರಿಗೂ ಗೊತ್ತಿಲ್ಲ ಅಂತ ಯಾರಿಗೂ ಇಲ್ಲ. ಬಟ್ ಎಲ್ರಿಗೂ ಗೊತ್ತಿದೆ. ಬಟ್ ಎಲ್ರಿಗೂ ಒಂದು ಸ್ವಲ್ಪ, ಇನ್ನೂ ತುಂಬ ಜನ ಆ ಥರ ಇದ್ದಾರೆ, ಅವ್ರಿಗೂ ಗೊತ್ತಿಲ್ಲ ಅನ್ನೋ ಥರ. ಆಮೇಲೆ ಏನು ಗೊತ್ತಾ, ಈ ನಡುವೆ ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ಏನೇನೋ ಬೇರೆ ಬೇರೆ ವಿಷಯನೇ ಹೇಳ್ಕೊಡ್ತಾ ಇದ್ದಾರೆ. ಬಟ್ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕನ್ನಡದಲ್ಲಿ ಸ್ಪೆಷಲಿ ಯಾರು ಹೇಳ್ಕೊಡ್ತಾ ಇಲ್ಲ. ಹಿಂದಿಯಲ್ಲಿ ನೋಡಿ ನೀವು ಒನ್ ಬೈ ಒನ್ ಬರ್ತಾನೆ ಇರುತ್ತೆ. ಅಷ್ಟೊಂದು ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ನಾನು ನಿಮಗೆಲ್ಲ ಹೆಲ್ಪ್ ಆಗಲಿ, ಸ್ಪೆಷಲಿ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ. ಎಷ್ಟೋ ಜನ ಮನಸ್ಸಲ್ಲಿರುತ್ತೆ,
ಮನಸ್ಸಲ್ಲಿರುತ್ತೆ ಮಾಡಬೇಕು ಅಂತ, ಬಟ್ ಅವರು ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾನಿವತ್ತು ಅವ್ರಿಗೆಲ್ಲ ಸ್ಪೆಷಲಿ ಅವ್ರಿಗೆಲ್ಲ ಹೆಲ್ಪ್ ಆಗಬೇಕು ಅಂತಲೇ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ಭಯ ಪಡಬೇಡಿ, ಎಲ್ರಿಗೂ ಮಾಡ್ತಾ ಮಾಡ್ತಾ ನನಗೂ ಬರ್ತಾ ಇರಲಿಲ್ಲ, ಬಟ್ ಮಾಡ್ತಾನೆ ನಾನು ಇವತ್ತಿಗೂ ಫುಲ್ಲು ನಾನೇನು ಕಲ್ತಿಲ್ಲ, ನಾನು ಇನ್ನೂ ಕಲಿತಾನೇ ಇದ್ದೀನಿ. ಮನುಷ್ಯ ಯಾವತ್ತಿಗೂ ಕಲಿಯೋದು ಕೊನೆ ಆಗಲ್ಲ, ಕಲಿತಾನೆ ಇರಬೇಕು ಮನುಷ್ಯನಿಗೆ. ಆಮೇಲೆ ಏಜ್ ನನಗೆ ಈಗ ಕಲ್ತು ಏನು ಮಾಡೋದಿದೆ ಇಷ್ಟು ಅಂತ ಏನಿಲ್ಲ. ಮನುಷ್ಯನಿಗೆ ಕಲಿಬೇಕು ಅಂತ ಇದ್ದರೆ ಯಾವತ್ತಿದ್ರೂ ಕಲಿಬೋದು. ಇವಾಗಲೇ ನಮಗೇನು ಮಾಡೋದಿದೆ, ಇವಾಗ ನಾವು ಕಲ್ತು ಏನು ಮಾಡಬೇಕು ಅನ್ನೋ ಥರ ಇಲ್ಲ. ಎಲ್ಲರೂ ಕಲೀಲಿ, ಎಲ್ಲರೂ ಮನಸ್ಸಲ್ಲಿ ನಿಮಗೆ ಇದು ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ, ಖಂಡಿತ ಮಾಡಿ. ಹಾಗಾಗಿ ತಪ್ಪು ಕೆಲಸಗಳನ್ನ ಮಾಡಬೇಡಿ. ಯಾವುದು ಸರಿ ಇದೆಯೋ, ಯಾವುದು ಸರಿ ಅನಿಸುತ್ತೋ ನಿಮಗೆ, ಇದು ತಪ್ಪಲ್ಲ, ನಾನು ಮಾಡಿದರೆ ಇದು ತಪ್ಪಲ್ಲ ಅಂತ ಅನಿಸುತ್ತೋ ಅದನ್ನು ಖಂಡಿತ ಮಾಡಿ ಅಂತ ಹೇಳ್ತಾ, ಇವತ್ತು ನೀಟಾಗಿ ಇಮೇಲ್ ID ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನೆಲ್ಲ ಲಾಸ್ಟ್ಗೆ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ನೋಡಿಬಿಟ್ಟು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಏನಪ್ಪ ಅಂತಂದರೆ ನಾನಿವತ್ತು ಲಾಸ್ಟ್ಗೆ ನನ್ನ ಡ್ಯೂಟಿ ಮುಗಿಸ್ತಾ ಇದ್ದೀನಿ, ಯಾಕಂದರೆ ಸೆಂಟ್ರಲ್ಲೇ ಅಂದ್ಕೊಳ್ಳಿ, ಓಕೆನಾ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ, ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇನ್ನು ಮುಂದೆ ಇಂಥದ್ದು ನಾನು ವೀಡಿಯೋಸು ಮಾಡ್ತಾ ಇರ್ತೀನಿ. ನಿಜ ಮನಸ್ಸಿಂದ ಎಲ್ರಿಗೂ ಹೆಲ್ಪ್ ಆಗಲಿ, ನಾನು ಹೇಗೆ ತಿಳಿಸ್ಲಿ ಅಂತ ಅರ್ಥ ಆಗ್ತಾಯಿಲ್ಲ. ಒಂದು ಮನಸ್ಸಿಂದ ಎಲ್ರಿಗೂ ಹೆಲ್ಪ್ ಆಗಬೇಕು, ಎಲ್ಲರೂ ಅರ್ನ್ ಮಾಡಬೇಕು, ಎಲ್ಲರೂ ಕೈಯಲ್ಲಿ ನಾನು ದುಡಿತಾ ಇದ್ದೀನಿ ಅನ್ನೋ ಥರ ಇರಬೇಕು, ನಾನು ನನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಇರಬೇಕು ಅಂತ ನಾನು ಇದು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಯಾರು ಏನು ಗೊತ್ತಾ, ಯಾರಿಗೂ ಕಮ್ಮಿ ಇಲ್ಲ ಅಂತ ಒಂದು ತೋರಿಸ್ಬೇಕು. ಯಾರಿಗೂ ಕಮ್ಮಿ ಇರಲ್ಲ, ಎಲ್ಲರೊಳಗೂ ಒಂದಿಲ್ಲ ಒಂದು ಇದು ಇರುತ್ತೆ. ಅಂತಂದರೆ ಏನಂತಂದರೆ ಹುನರ್ ಅಂದಾರಲ್ಲ, ಸೊ ಹಾಗಾಗಿ ಹಾಗಿದ್ದೇ ಇರುತ್ತೆ, ಎಲ್ಲರ ಒಳಗೂ ಇದ್ದೇ ಇರುತ್ತೆ. ಸೊ ಅದು ತೆಗೆದು ಹೊರಗಡೆ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರು ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರು ಮಾಡ್ಕೊತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬು, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಮುಂದೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಎಲ್ಲ ಬರ್ತಾ ಇರುತ್ತೆ ನಿಮಗೆ. ಗೃಹಲಕ್ಷ್ಮಿ ಆಗಲಿ, ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ, ಯೂಟ್ಯೂಬ್ ಬಗ್ಗೆ ಆಗಲಿ, ಇನ್ಸ್ಟಾಗ್ರಾಮ್ ಬಗ್ಗೆ ಆಗಲಿ, ಫೇಸ್ಬುಕ್ ಬಗ್ಗೆ ಆಗಲಿ ಎಲ್ಲನೂ ನಾನು ತಿಳಿಸ್ತಾ ಇರ್ತೀನಿ. ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಈಸಿಯಾಗಿ ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ, ಓಕೆನಾ. ಮತ್ತು ನಂದು ಆಫ್ಲೈನಲ್ಲೂ ಅದೇ ಕೆಲಸ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಗೃಹಲಕ್ಷ್ಮಿ ಇದೇ ಥರ ಕೆಲಸ ಇರುತ್ತೆ. ಸೊ ಯಾವುದಾದ್ರೂ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ನಾನು ಫಸ್ಟು ನಿಮಗೆ ತಿಳಿಸ್ತೀನಿ, ಫಸ್ಟು ವೀಡಿಯೋನೇ ಮಾಡ್ತೀನಿ. ಅದಕ್ಕೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ. ನನ್ನ ವೀಡಿಯೋಸ್ ಎಲ್ಲ ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ. ಸೊ ಹಾಗಾಗಿ ಪ್ಲೀಸ್ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ದುಡ್ಡಂತ ಹತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಓಕೆನಾ. ಮತ್ತು ಯಾರು ಭಯ ಪಡಬೇಡಿ, ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಯಾರು ಭಯ ಪಡಬೇಡಿ, ಓಕೆನಾ. ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ನಿಮಗೆ ನೀಟಾಗಿ ತಿಳಿಸಿದ್ದೀನಿ, ಆರಾಮಾಗೆ ತಿಳಿಸಿದ್ದೀನಿ ನಾನು. ನೀವು ಹೇಗೆ ಏನು ಎತ್ತ ಅಂತ ನೀಟಾಗಿ ಇದು ಮಾಡಿಕೊಂಡು ಆರಾಮಾಗಿ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಫೋನಲ್ಲೇ ಮಾಡಿ, ಫೋನ್ ಇದ್ದರೆ ಸಾಕು. ಅದಕ್ಕೆ ಏನು ಬೇಡ ಸದ್ಯಕ್ಕೆ. ನೀವು ಮೈಕ್ ಆಗಲಿ, ಆಮೇಲೆ ಯಾವುದೋ ಒಂದು ಏನೋ ಒಂದು ಮತ್ತೊಂದು ಏನು ಬೇಡ. ಒಂದು 8,000 ಫೋನ್ ನಿಮ್ಮ ಹತ್ರ ಇವಾಗ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಫೋನ್ ಆಪರೇಟ್ ಮಾಡೋಕ್ಕಂತೂ ಎಂಥವ್ರಿಗೂ ಬರುತ್ತೆ. ಇವಾಗ ಎಷ್ಟು 3-4 ಇಯರ್ಸ್ ಪಾಪನೇ ಫೋನ್ ಆಪ್ರೇಟ್ ಮಾಡ್ತಾ ಇದೆ ಅಂತಂದರೆ ನಾವು ಯಾವ ಲೆಕ್ಕ ಅಲ್ವಾ. ಸೊ ಹಾಗಾಗಿ ಒಂದು ಫೋನ್ ಇದ್ದರೆ ಸಾಕು ನಿಮಗೆ. ಫೋನಿಂದನೇ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ಯೂಟ್ಯೂಬ್ ನಡೆಸಿ, ಇನ್ಸ್ಟಾಗ್ರಾಮ್ ನಡೆಸಿ, ಫೇಸ್ಬುಕ್ ನಡೆಸಿ, ಎಲ್ಲನೂ ಒಂದು ಫೋನ್ ಇದ್ದರೆ ಸಾಕು. ಅದರಿಂದನೇ ಎಲ್ಲ ಆಗುತ್ತೆ. ನಮಗೆ 1 ಲಕ್ಷ 2 ಲಕ್ಷದ ಕ್ಯಾಮರಾನೇ ಬೇಕು ಅಂತ ಏನಿಲ್ಲ, ಓಕೆನಾ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಓಕೆನಾ. ಆದಷ್ಟು ಶೇರ್ ಮಾಡಿ. ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡಿಟ್ಕೊಂಡು ಆಮೇಲೆ ಟೀ ಕಾಫಿ ಕುಡಿತಾ ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ರೈಸಿಗೆ ಗರಂ ಮಾಡ್ಕೊಳತ್ತೀನಿ ನಾನು. ನಿನ್ನೆ ಟೊಮೊಟೊ ರೈಸ್ ಮಾಡಿದ್ದಿತ್ತು, ಅದಕ್ಕೆ ಗರಂ ಮಾಡ್ಕೊಳತ್ತಿದ್ದೆ. ಇದನ್ನೇ ತಿಂದು ಹೋಯ್ತೆ.
ಆದಷ್ಟು ಟ್ರೈ ಮಾಡ್ತೆ, ಏನು ಭೀ ಹಿಂಗೆ ವೇಸ್ಟ್ ಮಾಡಲಕ್ಕೆ ಆಗಲ್ದು. ಲಾಸ್ಟ್ ಮೊಮೆಂಟಿಗೆ ನನಗೆ ಸಾಕಾಯ್ತಂದ್ರೆ ಅವಾಗ ಇದು ಮಾಡ್ತೆ, ಬಿಸಾಕ್ತೆ. ಇನ್ನು ಬೊಕ್ಕೊಳದು ನಿತ್ತಂದ್ರೆ ಬಿಸಾಕಲ್ಲ, ಫ್ರಿಜ್ದಾಗ ಇಟ್ಕೊಂಡು ನಾನೇ ತಿಂತೆ. ಬಟ್ ಫ್ರಿಜ್ದಾಗ ಭೀ ಜಾಸ್ತಿ ಇಕ್ಲಕ್ಕೆ ಹೋಗಲ್ಲ, ಅದಷ್ಟೇ ಥೋಡೆ ಮಾಡ್ತೆ ಕರಡಿಗೆ. ಅದು ಹಂಗೆ ಆಯ್ತದು, ಯಾರೇನು ಮಾಡ್ಲಿಕ್ಕಾಗಲ್ಲ. ಇದು ನಮ್ಮ ಮೈನಿ ಕೊಟ್ಟಿದ್ದದ ಟೊಮೆಟೊ ರೈಸ್, ನೀನು ತಿನ್ನಿರಿ ಅಕ್ಕ ಅಂತಂದು ಕೊಟ್ಟಾರವರು. ನಾನು ತಿಂದೇ ಇಲ್ಲ, ರಾತ್ರಿ ಹಾಗೆ ಮುಕ್ಕೊಂಡಿದ್ದೆವು. ಇಬ್ಬರೇ ಇದ್ದಿದ್ದೇವಲ್ಲ, ಅದಕ್ಕೆ ಏನು ಭೀ ಹಿಂಗೆ ಮಾಡ್ಬೇಕಂತ ಅನಿಸಿಲ್ಲ. ಪಪ್ಪ ಭೀ ಇದ್ದಿದ್ದಿಲ್ಲ, ನಮ್ಮ ಮನೆಯವ್ರದ್ದು ಊರಿಗೆ ಹೋಗಿದ್ದಿದ್ದರು, ಪಪ್ಪ ಭೀ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಏನು ಭೀ ಮಾಡ್ಬೇಕಂತ ಅನಿಸಿಲ್ಲ, ಏನು ಭೀ ಮಾಡಿಲ್ಲ ನಾರ. ಬಟ್ ಹಿಂಗೆ ಏನು ಭೀ ಮಾಡೇ ಇಲ್ಲ. ನೀನು ಸ್ನಾನ ಭೀ ಮಾಡಿಲ್ಲ, ಹಾಗೆ ಇದ್ದಿದ್ದ. ಇವತ್ತು ಮುಂಜಾನೆ ಒಂದೊಂದು ಸಾರಿ ಹಂಗೆ ಆಯ್ತದಲ್ಲ, ಹಂಗೆ ಆಯ್ತದು. ಏನು ಭೀ ಮಾಡ್ಬೇಕು ಅನ್ಸಲ್ದೆ, ಅದಕ್ಕೆ ಹೇಳ್ತಾರೆ ಮನೆಗೆ ತುಂಬ ಮಂದಿ ಇರ್ಬೇಕಂತಂದು. ಅಂದ್ರೆ ಕೆಲಸ ಭೀ ಹಾಗೆ ಇರ್ತದೆ, ಊಟ ಭೀ ಹಾಗೆ ಇರ್ತದೆ, ಅಡುಗೆ ಭೀ ಹಾಗೆ ಮಾಡೋದಾಯ್ತದು. ಇಲ್ದೋದ್ರೆ ಆಗಲ್ದು ಏನು ಭೀ. ಸೊ ಟೈಮ್ ಆಗ್ಲಕ್ಕ ನನಗೆ ಭೀ ಜಲ್ದಿ ಹಾಕೋತೆ. ನಾ ಭೀ ಇದ್ರೊಳಗೆ ಪ್ಲೇಟ್ನಾಗ ಹಾಕೊಂಡು ತಿಂತೆ. ನಮ್ಮ ಮನೆ ಅಡುಗೆ ಚಲೋ ಮಾಡ್ತಾರೆ, ಮಸ್ತ್ ಮಾಡ್ತಾರೆ ಅವ್ರು ಅಡುಗೆ. ನಾನೇ ಅಡುಗೆದಾಗ ಥೋಡೆ ಝೀರೋ ಇದ್ದ, ಬುಕ್ಗಳು ಐತದ್ದು. ಎನಫ್ ಫಾರ್ ಮೀ, ಸಾಕಿಷ್ಟೇ. ತಿನ್ಬಿಟ್ಟು ಸಿಗ್ತಾಗಿದ್ದು. ಬಾಯ್. ನೋಡ್ರಿ ರೆಡಿ ಆದ. ನಾನು ಇಲ್ಲಿ ಪರ್ಸ್ ಇಟ್ಕೊಂಡು ಕೂತೀನಿ. ಇನ್ನು 10 ನಿಮಿಷದ, ಅದಕ್ಕೆ 10 ನಿಮಿಷ ಕೂತೀನಿ. ಗಿಡ ಹಿಂಗಾಗ್ಯದ. ಇಲ್ಲಿ ಬಿಸಿಲೇ ಬರಲ್ಲ, ಅದಕ್ಕೆ ಮೇನ್ ಮತ್ತಲ್ಲಿ ಹಚ್ಚಿದೆ. ತುಳಸಿ ಗಿಡ ಪೂರ ಒಣಗೋಗಿದ್ದು, ಮತ್ತಲ್ಲಿ ಹಚ್ಚಿದೆ ಇಲ್ಲ. ಇದು ಏನೋ ಫ್ಯಾಷನ್ ಪ್ಲ್ಯಾಂಟ್ ಏನೋ, ಸುಮ್ಮನೆ ಶೋಕೇಶಿಗೆ. ಇದು ಅಲೋವೆರಾ. ಇಷ್ಟಿತ್ತು ನಾ ತಂದಾಗ ಇಷ್ಟು ಬೆಳೆದು. ಇದಕ್ಕೆ ಏನು ಭೀ ಯೂಸೇ ಮಾಡಲ್ಲ ಆ್ಯಕ್ಚುಲಿ. ಯೂಸ್ ಮಾಡ್ಬೇಕೇನಾರ, ಸುಮ್ಮನೆ ಕುಂತಲ್ಲೇ ಕೆರ್ಗಲ್ಲ. ಹಿಂಗೆ ನನ್ನ ಕೆಲಸ ಎಲ್ಲನೂ ಆಮೇಲೆ ಹಚ್ತೆ ಬಂದೆ. ಟೈಮ್ ಆಗ್ಲತ್ತದಿಲ್ಲ. ಸೊ ರೆಡಿ ಆಗೀನಿ ನಾನು. ಇನ್ನು 5ರಿಂದ 10 ನಿಮಿಷ ಟೈಮ್ ಅದ. ಸೊ ಅದು ಕೂರ್ತೆ ಕುಂತೈತೆ. ಸುಮ್ಮನೆ ಜಲ್ದಿ ಹೋಗಿ ಏನು ಮಾಡಬೇಕು ಅಲ್ಲಿ. ಇನ್ನು 10 ನಿಮಿಷ ಆಗದ, ಆರಾಮ್ ಸರಿ ಭೀ ಹೋಗ್ಬೋದು, ಹಾಗೇನಿಲ್ಲ. ಮೆಹಂದಿ ಹಚ್ಕೋಬೇಕು. ನಾವು ಪೂರ ಕೂದಲೆಲ್ಲ ಬೆಳು ಆಗೋಗ್ಯವ. ಮೆಹಂದಿ ನಮ್ಮ ಮಮ್ಮಿ ಇದ್ದು ಮಸ್ತ್ ಹಚ್ಚುತ್ತಾರ. ನಮ್ಮ ಮಮ್ಮಿ ಇಲ್ಲಲ್ಲ, ಈಗ ಏನು ಮಾಡಾರಿ. ನಮ್ಮ ಮನೆಯವ್ರ ಕೈಲಿಂದ ಹಚ್ಕೋತೆ. ಮುಂದಿನ ಸಂಡೇ ಹಚ್ಕೋತೆ. ಇರೋದೇ ಸಂಡೇ ಒಂದಿನ ಟೈಮ್ ಇರ್ತದೆ, ಅದಕ್ಕೆ ಮುಂದಿನ ಸಂಡೇ ಹಚ್ಕೋತೆ. ಐಬ್ರೋ ಭೀ ಬೆಳೆದವು ಬೊಕ್ಕಳು. ಐಬ್ರೋ ಮಾತ್ರ ಊರಿಗೆ ಹೋಗ್ಲತ್ರ ಇಟ್ಟೇ ಮಾಡಿಸ್ಕೋತೆ. ಅದು 6 ತಿಂಗಳೇ ಆಗಲ್ಲ, ವರ್ಷ ಆಗಲ್ಲ, ಯಾವಾಗೇ ಆಗಲ್ಲ. ಖಾಲಿ ಊರಿಗೆ ಹೋಗ್ಲತ್ರ ಇಟ್ಟೆ. ಆಮೇಲೆ ಮತ್ತೆ ಮಾಡಿಸ್ಕೊಂಬಲ್ಲೇ ನಾವು ಒಟ್ಟು ಊರಿಗೆ ಹೋಗ್ಲತ್ರ ಇಟ್ಟೆ ಮಾಡಿಸ್ಕೋತೆ. ಹನಿ ಬೇರೆ ಇಲ್ಲ, ಊರಿಗೆ ಹೋಗ್ಯದದು ಬರ್ತದು. ಗುರುವಾರ ಶುಕ್ರವಾರ ಹೊರತಾಳಕ್ಕಿ ಮತ್ತೀಗ ಹೋಗ್ಲತ್ರ ಸಿಕ್ತೆ. ಬಾಯ್. ರೋಡಿನ ಮೇಲೆ ಮತ್ತೆ ಅದಕ್ಕೊತ್ತು ಹೋಗ್ಲಕ್ಕೆ ಮಜಾ ಬಿದ್ದದಲ್ಲ ರೋಡಿನ ಮೇಲೆ, ಆವಾಗ ನೋಡ್ರಿ. ಹಾಯ್. ನಾ ಯಾವಾಗ ಭೀ ಈ ಸ್ಪಾಟಿಗೆ ಬರೋದನ್ನೇ ವೀಡಿಯೋ ಸ್ಟಾರ್ಟ್ ಮಾಡ್ತೆ. ಯಾವಾಗ ಭೀ ನೋಡ್ತೆ ಇಲ್ಲಿ ಬರೋದನ್ನೇ ನೆನಪು ಬರ್ತದೆ ನನಗೆ. ಆರಾಮಾಗಿ ಹೋಗ್ಬೋದಿನ್ನ, ಟೈಮ್ ಅದ, ಟೂ ಮಚ್ ಟೈಮ್ ಅದ. ಬಟ್ 1-2 ದಿನ ಏನು ಮಾಡಿದೆ ಅಂತಂದು ಲೇಟ್ ಆಗ್ಲತ್ತಿತ್ತಲ್ಲ, ಅದಕ್ಕೆ ಲೇಟ್ ಮಾಡಿ ಹೋಗಿದ್ದೆ. ಒಂದು 5-10 ನಿಮಿಷ ಮಟ್ಟಿಗೆ, ಒಂದು 5-6 ನಿಮಿಷ ಮುಂಚೆ ಹೋಗೋರಿ. ಈಗ ಯಾರಿಗೆ ಭೀ ಬೇಜಾರಾಗಬಾರ್ದು ಲೇಟಾಗಿ ಬಂದಾರ ಅಂತಂದು. ಅದಕ್ಕೆ ಎಲ್ಲ ನನಗೆ ಹೊರಗಡೆ ವಿಡಿಯೋ ಮಾಡೋದು ಅಂತಂದು ಈ ಬೀಳತ್ತಾವು. ಮನೆ ಕಟ್ಲತ್ತಾರ ಇಲ್ಲಿ. ಈ ಫುಲ್ಲು ಪ್ರಕಾಶ್ ನಗರದಾಗೆಲ್ಲ ಫುಲ್ಲು ಸೇಟು ಫುಲ್ಲು ಅವರೇ ಮನೆ ತಗೊಂಬೋದು, ಅವರೇ ಕಟ್ಟೋದು ಎಲ್ಲ ಅವ್ರದೇ ನಡೆದು.
ಎಲ್ಲ ಜಾತ್ರೆ ನಾವು ಅಂಟಸಿನ ದಿನ ಅಲ್ಲೇ ಅದ ನಾವು ಇಲ್ಲಿ ಇದ್ದಿತ್ತು ನಮ್ಮ ಆಫೀಸ್ ಫಸ್ಟು. ಸೊ ಅದಕ್ಕೆ ಖಾಲಿ ಮಾಡಿದ್ದೇವಲ್ಲ, ನಾವು ಅಂಟಸಿನ ದಿನ ಅಲ್ಲೇ ಅದ ಅದು ಪೇಪರ್. ಈಗ ಮತ್ತೆ ಥೋಡೆ ದೂರ ಮಾಡ್ಯಾರ. ಬಜ್ಜಿ ಸ್ಮೆಲ್ ಹೊಂಟದ ಮಸ್ತ್. ಏನಂದ್ರೆ ಬೋಂಡಾ ಬಜ್ಜಿ ಮುಂಜಾನೆ ಟೊಮೆಟೊ ರೈಸು ಬಜ್ಜಿ ಬೋಂಡಾ ಎಲ್ಲ ತಿಂತಾರೆ. ರೈಸ್ ಭಾತು ಟೊಮೆಟೊ ಭಾತು ಪಲಾವು ಎಲ್ಲ ಮಸ್ತ್ ಇರ್ತದೆ. ನಾ ಭೀ ಟೊಮೆಟೊ ರೈಸ ಮಾಡಿದ್ದಲ್ಲ ಅಂದರೆ ಮಾಡಿಲ್ಲ, ನಾವು ಎಣ್ಣೆ ಕೊಟ್ಟಿದ್ದಿತ್ತು ಅದಕ್ಕೆ ಬಿಸಿ ಮಾಡಿಕೊಂಡು ತಿಂದು ಬಂದೀನಿ. ರೋಡ್ ಮೇಲೆ ಮಾತಾಡೋಕೆ ಮಜಾ ಬರ್ತದಲ್ಲ. ಎಸ್, ಯಾರೇನು ಅನ್ಕೋತಾರೋ ಹಾಗೆಲ್ಲ ಅನ್ನಿಸೋದು. ಬಟ್ ಅಂಜಿ ಜಿಂದಗಿ ಮಾಡೋದಿಲ್ಲ ಅಲ್ಲ, ಕೆಟ್ಟ ಕೆಲಸ ಮಾಡ್ಲತ್ತಿಲ್ಲಲ್ಲ ಅಲ್ಲ. ಸೊ ಅಲ್ಲಿ ಹೋಗಿದ್ಮೇಲೆ ಸಿಕ್ತೆ. ಈಗ ಹಂಗೆ ಅಂತೇವೆ ಈಗೇನು ವೀಡಿಯೋ ಮಾಡ್ತಾಳೆ ಬರೀ ಮುಗೀತು ಅಂತಂದು. ಬಟ್ ಅದೇ ಎಷ್ಟು ಕೆಲಸ ಇರ್ತದೆ ಅಂತ ಗೊತ್ತಿಲ್ಲ. ಡೈಲಿ ಏನು ಕಂಟೆಂಟ್ ತೆಗಿಬೇಕು ಅಂತಂದು ಗೊತ್ತಾಗಲ್ದು. ಹೇಳ್ಬೇಕಂದ್ರು ಒಂದಿನ ಬಿಟ್ಟು ಒಂದಿನ ಏನು ಕಂಟೆಂಟ್ ತೆಗಿಬೇಕು ಅಂತ ಅನ್ನಿಸ್ತದೆ. ಸೊ ಆಮೇಲೆ ಸಿಕ್ತೆ. ಬಾಯ್. ಹತ್ತಾಯ್ತದ ನೀನು. ಹಾಂ, ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೆ ಭೀ. ನೋಡ್ರಿ ಈಗ ಬಂದಿದೆ ಎಲ್ಲ ಎಲ್ಲಿ ಬಂದು ಪಲ್ಯ. ಮಧ್ಯಾಹ್ನ ಎಷ್ಟು ಚಲೋ ಇತ್ತು ಗೊತ್ತು. ನಾ ಬಂದಿದಾಗ ಚಲೋನ್ ಬುದ್ಧಿ ಬಂದಿದೆ ಅಂತ ತಿಳ್ಕೊಂಡಿದ್ದೆ. ಬರಡಿಗೆ ಮತ್ತೆ ಹಿಂಗೆ ಅದ ಎಲ್ಲ. ಈಗ ಚಹಾ ಮಾಡಿ ಕುಡಿತೆ ಫಸ್ಟು. ಟೆನ್ಷನ್ ಯಪ್ಪ. ಇವತ್ತು ಒಂದೇ ದಿನದಾಗ ರೊಕ್ಕ ಹೆಂಗೆ ಹಾರ್ದು ಅಂದರು ಕೇಳಬೇಡ್ರಿ ನೀವು. ಎಲ್ಲರಿಗೆ ಕೊಡತ್ತ, ಎಲ್ಲರಿಗೆ ಒಂದೇ ಸಲ ಬೇಕು. ಮತ್ತು ಸಾಕಾಗ್ಯದ ನನಗರ ರೊಕ್ಕ. ಚಹಾ ಮಾಡ್ಕೊಂಡು ಕುಡಿತೆ. ಈಗ ನಿಜ ಅಷ್ಟೊಂದು ಅಡಿಕ್ಷನ್ ಅಂತಾರಲ್ಲ ಹಂಗಾಗ್ಯದ. ಚಹಾ ಮಾಡ್ಕೊಂಡು ಕುಡಿತೆ. ಈಗ ಥೋಡೆ ಸಾರಿಗೆ ಇಡ್ತೆ. ಅನ್ನ ಮಾಡಿಂದಾಗ ಚಿನ್ನು ಮಾಡ್ಯಾಳ ಬರಸ್ತಕ್ಕ ಅನ್ನ. ಸಾರಿಗೆ ಇಡ್ತೆ, ಚಹಾ ಮಾಡ್ತೆ. ಇನ್ನು ನಾ ವೀಡಿಯೋ ಬೇರೆ ಎಡಿಟ್ ಮಾಡಬೇಕು. ವೀಡಿಯೋ ಎಡಿಟ್ ಮಾಡ್ಬೇಕಂದ್ರೆ ನೆಟ್ ವೈಫೈ ಮುಗ್ದೋಗ್ಯದ, ಅದು ಬೇರೆ ರೀಚಾರ್ಜ್ ಮಾಡಬೇಕು. ಸಾಕಾಗದು. ಇವತ್ತು ಒಂದೇ ದಿನದಾಗ 2,500 300 200 4 700 ಮತ್ತು ಅದು 4 700 ಮತ್ತು ಇದು 900. ಎಷ್ಟಾಯಿತು? ಹತ್ತತ್ರ 5,000 ಡುಮ್. $5,000 ಡುಮ್ ಒಂದೇ ದಿನದಾಗ. 5,000 ಧಮಾರ್. ಇದ್ದವ್ರಿಗೆ 5,000 ಏನು ಅನ್ಸಲ್ದು, ಬಟ್ ನಮ್ಮಂಥವ್ರಿಗೆ 5,000 ಒಂದು ದೊಡ್ಡ ಅಮೌಂಟೇ ಇರ್ತದು. ಸೊ ಹಾಗಾಗಿ ಇವಾಗ ಕಳ್ಕೊಳಾಯ್ತದು. ಬಟ್ ಏನು ಭೀ ಮಾಡೋಕ್ಕಾಗಲ್ಲ. ಕುಡೋದೇ ಇರ್ತದು, ಕುಡ್ಲೇಬೇಕಾಯ್ತದು. ಒಂದಿನ ಭೀ ಯಾರು ಭೀ ತಾಳಲ್ಲರು, ಎಲ್ಲ ಕುಡ್ಲೇಬೇಕಾಯ್ತದು. ಬಟ್ ನಮ್ಮ ಕಾಲ ಕೊಡ್ತಾರಿಲ್ಲ. ಅದಕ್ಕೂ ಒಂದು ಗ್ರೇಟ್. ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದೆವು, ಹಂಗೆ ಇಜ್ಜತ್ ಇಟ್ಕೊಂಡಿದ್ದೆವು ಅಂತಂದು ಏನು ಭೀ ಇಲ್ಲ. ಇವತ್ತು ನಾವು ನಾನು ಹಿಂಗೆ ಕೇಳ್ತಾನೆ ಇರ್ತೆ. ಹಿಂಗೆ ಜನ ಕೊಡ್ತಾರೆ ಅಷ್ಟೊಂದು. ಅಂದರೆ ಇದು ಏರಿಯಾದಾಗ ಅಷ್ಟೊಂದು ಅದ. ಇಷ್ಟೆಲ್ಲ ಬಿಕಾಸ್ ಆಫ್ ನಮ್ಮ ಸರ್ ಅಷ್ಟೇ. ನಮ್ಮ ಸರ್ಲಿಂದ ಇವತ್ತು ನಮ್ಗೆ ಎಲ್ಲರಿಗೆ ನಮಗೆ ಖೂನ ಹಿಡಿತಾರ. ಯಾರ ಹೋಗ್ಲತ್ತರು ಹಿಂಗೆ ನಾವು ನಡೆದೇವು ಅಂತಂದ್ರೆ ಒಂದು ಮಾತಾಡ್ಸೋದೇನೆ ಹೋಗಲ್ಲರು. ಅಷ್ಟೊಂದು ರೆಸ್ಪೆಕ್ಟ್ ಅದಲ್ಲ. ಸಾಕು, ರೊಕ್ಕ ಇವತ್ತು ಬರ್ತದೆ, ನಾಳೆಗೆ ಹೋಯ್ತದು. ಇಷ್ಟೊಂದು ರೆಸ್ಪೆಕ್ಟ್ ಇಟ್ಕೊಂಡಿದ್ದೇವಲ್ಲ, ಅದು ಒಂದು ಸಾಕು. ಅದು ಒಂದು ಗ್ರೇಟ್ ಅನ್ನಿಸ್ತದು.
ತರಕಾರಿ ಬೇರೆ ಇಲ್ಲ, ತರಕಾರಿ ಬೇರೆ ತರ್ಬೇಕು ಮತ್ತೆ. ವೆಯ್ಟ್. ಈ ಟೆನ್ಷನ್ಗೆ ಅರ್ಧ ಕೂದಲು ಬಿಡುವಲ್ಲ ತಾವು. ಮತ್ತೇನಿಲ್ಲ ಇಲ್ಲಿ. ಬಾಯ್, ಸಿಕ್ತೆ ಈಗ. ವಿಡಿಯೋ ಎಡಿಟ್ ಮಾಡ್ತಾನೆ. ಫಸ್ಟ್ ಆಫ್ ಆಲ್ ವಿಡಿಯೋ ಎಡಿಟ್ ಮಾಡೋದ ನಂಗೆ, ಮತ್ತು ಇವತ್ತೇ ಅಪ್ಲೋಡ್ ಮಾಡೋದ, ರೀಚಾರ್ಜ್ ಬೇರೆ ಮಾಡೋದ, ಎಲ್ಲ ಟೂ ಮಚ್ ಕೆಲಸಗಳವ ಈಗ. ಸೊ ಚಾ ಕುಡ್ಕೋತ ಎಲ್ಲ ಕೆಲಸ ಒಂದೇ ಸಲ ಮಾಡ್ತೆ. ಬಾಯ್. ಈ ವಿಡಿಯೋ ಚಲೋ ಅನ್ಸಿರ್ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಪ್ಲೀಸ್ 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 ಹಂಬಲ್ ರಿಕ್ವೆಸ್ಟು, ಆದಷ್ಟು ಶೇರ್ ಮಾಡಿರಿ. ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಟೈಮ್ ಇದ್ದಾಗ ನೋಡ್ರಿ, ಚಾ ಕುಡ್ಕೋತ ನೋಡ್ರಿ, ಸ್ನ್ಯಾಕ್ಸ್ ಬಜ್ಜಿ ಬೋಂಡ ತಿನ್ಕೋತ ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತೆ. ಮತ್ತು ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟ್ ನನಗೆ ಮತ್ತೆ ಸಿಗ್ತೆ. ಅಲ್ಲಿ